ಮುನಿಮರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಫೇಸ್ಬುಕ್ ಚಾನಲ್ಗೂ ಸ್ವಾಗತ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾದಲ್ಲೂ ಸಹ ನಾನು ಡೈಲಿ ಒಂದು ಟಿಪ್ಸ್, ಅವತ್ತಿನ ದಿವಸದ್ದು ಯಾವ ಸ್ಟಾಕು ಒಂದು ಮೂಮೆಂಟಲ್ಲಿರುತ್ತೆ, ಪ್ಲಸ್ ಇರ್ಬೋದು, ನೆಗೆಟಿವ್ ಸಹ ಇರ್ಬೋದು. ನಾನು ಬೈ ಅಂತಲೂ ಸಜೆಸ್ಟ್ ಮಾಡಲ್ಲ, ಸೆಲ್ ಅಂತಲೂ ಸಜೆಸ್ಟ್ ಮಾಡಲ್ಲ. ಅದೇ ರೀಸನ್ಗೆ ಕಾರಣ, ಆ, ಮುಖ್ಯವಾಗಿ ಇಲ್ಲೇನಾಗುತ್ತೆ ಅಂದರೆ, ನಾನು ಫಂಡಮೆಂಟಲಿ ನಾನು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ಸಿಬಿ ಸರ್ಟಿಫೈಡ್ ಅಂತೂ ಅಲ್ವೇ ಅಲ್ಲ. ಸೊ ನಾನು ಎಜುಕೇಷನಲ್ ಪರ್ಪಸ್ ಅಂತ ಉದ್ದೇಶಪೂರ್ವಕವಾಗಿ ಹೇಳಲೇಬೇಕಾಗುತ್ತೆ. ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಅದು ನಿಮ್ಮ ಒಂದು ರಿಸ್ಕ್ ಮೇಲೆ ನಿಂತಿರುತ್ತೆ. ಸೊ ಕಳೆದ ಒಂದು ವಾರದಿಂದ ಒಂದು ಬಹಳ ಟಿಪ್ಸ್ಗಳು ಕೊಟ್ಟಿದೆ, ಪಾಸಿಟಿವ್ ಆಗಿ ಬಂದಿದೆ. ಬೇಕಿದ್ರೆ ಗಮನಿಸ್ಬೋದು ಹಳೆ ವಿಡಿಯೋಗಳನ್ನ. ನಾಳೆ ಒಂದು ರಿಸಲ್ಟ್ ಇದೆ, MRPL ಮ್ಯಾಂಗ್ಳೂರ್ ರಿಫೈನರೀಸ್ ಇದು. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಹಳೆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ, ಹೊಸದು ಏನಾದರೂ ಮಾಹಿತಿ ಸಡನ್ನಾಗಿ ಏನಾದರೂ ಒಂದು ಏನಾದರೂ ವಿಷಯ ತಿಳಿಸಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಸೊ ಹಾಗಾಗಿ ಒಂದು ಇಂಪಾರ್ಟೆಂಟ್ ವಿಡಿಯೋಸ್ಗಳು ಏನಾದರೂ ಒಂದು ಟೈಟಲ್ಸ್ ಒಂದು ಕ್ಯಾಚಿ ಆಗಿದ್ದರೆ, ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ಆ ಟೈಟಲಿಂದನೇ ಖಂಡಿತವಾಗ್ಲೂ ನೋಡಿ. ವೀಕ್ಲಿ ಟಿಪ್ಸ್ ಅನ್ನೋದು ಮತ್ತೆ ರಿಪೀಟ್ ಮಾಡೋದು ಬೇಕಾಗಿಲ್ಲ. ಆ ವೀಕಿಂದ ಸ್ಟಾರ್ಟಿಂಗಲ್ಲಿ ನೋಡ್ಕೊಳ್ಳಿ. ಬೇಕಿದ್ರೆ ನನ್ನ ಪರ್ಫಾರ್ಮೆನ್ಸ್ ಹೆಂಗೆ ನಡೀತಾ ಇದೆ 15 ಡೇಸಿಂದ ನೀವು ನೋಡ್ಬೋದು. ಹೇಗೆ ಇವನು ರಿಸಲ್ಟ್ ಓರಿಯೆಂಟೆಡ್ ಇದ್ದಾನೆ ಪರ್ಸನ್ನು, ಅದನ್ನು ನೋಡಿ ನೀವು ಡಿಸೈಡ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ನಾವು ಬೈ ಸೆಲ್ ಅದೇನು ನಾನು ಹೇಳೋಂಗಿಲ್ಲ, ಹೇಳೋಬಾರ್ದು ಕೂಡ. ಇನ್ನು ನಿರ್ಧಾರಗಳು ನೀವು ಮಾಡ್ಕೊಳ್ಳಿ ಮಿಕ್ಕಿದ್ದು. ಸೊ ಕಳೆದ ಒಂದು 3 ದಿವಸದಿಂದ REC ಬೈ ಮಾಡಿ, ಟಾಟಾ ಇದನ್ನ ಮಾಡ್ಕೊಳ್ಳಿ, PFC ಇರ್ಬೋದು, ಪವರ್ ಸೆಕ್ಟರ್ದು ಇನ್ವೆಸ್ಟ್ಮೆಂಟ್ ಮಾಡಿ ಅಂತಿದೆ. ಕಳೆದ 2 ದಿವಸದಿಂದ ರಿಸಲ್ಟ್ ಬಂದಿದೆ, ಬಹಳ ಒಂದು ಚೆನ್ನಾಗಿ ಕೊಟ್ಟಿದೆ. ಅದೊಂದು ಗುಡ್ ಥಿಂಗ್. ಫೆಡರಲ್ ಬ್ಯಾಂಕ್ ಇವತ್ತು ಚೆನ್ನಾಗಿ ಕೊಟ್ಟಿದೆ. ಅನ್ಫಾರ್ಚುನೇಟ್ಲಿ ಒಂದು ಅದಾನಿ ಸ್ಟಾಕ್ಸಲ್ಲಿ ಮೂವ್ಮೆಂಟ್ ಬಂದಿಲ್ಲ, ಬಟ್ ಸ್ಲೋ ಆಗಂತೂ ಖಂಡಿತವಾಗಿಯೂ ಅದು ಗ್ರೋ ಆಗುತ್ತೆ ಅಂತ ನಾನು 100% ಶೂರ್ ಇದೆ. ಯಾಕಂದರೆ ಎಕ್ಸ್ಪೆನ್ಷನ್ ಆಗ್ತಾ ಇದೆ. ಅದಾನಿ ಪೋರ್ಟ್ ಇರ್ಬೋದು, ಅದಾನಿ ಎಂಟರ್ಪ್ರೈಸಸ್ ನಾಳೆ ಇದೆ ರಿಸಲ್ಟ್, ಅದು ಕೂಡ ಅದೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಸೊ ಫಂಡಮೆಂಟಲ್ಸ್ ಆಗಿ ಒಂದಿಷ್ಟು ಆಸ್ಪೆಕ್ಟ್ಸ್ಗಳು ನೋಡಬೇಕು ಅಂತ ಹೇಳಿದ್ದೆ. ಅದು ಏನೇನು ನೋಡಬೇಕು ಅಂತ ವಿಡಿಯೋಗಳಿದೆ, ಹಳೆ ವಿಡಿಯೋಗಳು. ಅದಲ್ಲದೆ ಟೆಕ್ನಿಕಲ್ ಚಾರ್ಟ್ಸು ಒಂದು ಸ್ವಲ್ಪ ನೋಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಒಂದು EMA ಮತ್ತು RSI ಅಥವಾ ರಿಲೇಟಿವ್ ಸ್ಟ್ರೆಂತ್ ಅಂತಲೇ ತೊಗೊಳ್ತೀವಿ. ಸೊ ಬೇಸಿಕಲಿ MRPL ಇವಾಗ ಏನು ತೋರಿಸ್ತಿದ್ದೀನಿ, ಸೂಪರ್ ಟ್ರೆಂಡ್ ಅಂತ ತೋರಿಸ್ತಾ ಇದ್ದೀನಿ. ಒಂದು ನೀವು ಇಂಡಿಕೇಟರ್ ಸಹಿತ ಹಾಕೊಬೋದು, ಸೂಪರ್ ಟ್ರೆಂಡ್ ಅಂತ ಸರ್ಚ್ ಕೊಟ್ಟರೆ ಸಿಗುತ್ತೆ. ಲಾಸ್ಟ್ ಒಂದು ತಿಂಗಳಲ್ಲ, ಅದಕ್ಕೂ ಹೆಚ್ಚಿನ ದಿವಸದಿಂದ ಸುಮಾರು ಒಂದು ರ್ಯಾಲಿ ರನ್ ಆಗ್ತಾನೆ ಇದೆ ಇದು. ಇದು ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ಮಲ್ಟಿ ಬ್ಯಾಗರ್ ನನ್ನ ಪ್ರಕಾರ. ಯಾಕಂದರೆ ಲಾಸ್ಟ್ ಸ್ಟಾರ್ಟ್ ಆಗಿದ್ದು ಸುಮಾರು ವರ್ಷದಿಂದನೇ. ಇದು ONGC ಕಂಪ್ನಿ, ಇದು ಮುಂದ್ ಕಾಲದಲ್ಲಿ ಸ್ಪ್ಲಿಟ್ ಆಗಿದೆ. ಒಂದು ಸ್ವಲ್ಪ ಶೇರ್ಸ್ ಇದೆ, ಅದು ಇರುತ್ತೆ. ಗೌರ್ಮೆಂಟ್ ಬೇಸ್ ಕಂಪ್ನಿ ಇದು. 1 ಮಂತ್ಗೆ ಹಾಕೋಣ, ಸ್ವಲ್ಪ ಈಸಿ ಆಗುತ್ತೆ. ಸೊ 1995 ಒಂದು ಲಿಸ್ಟ್ ಆಗಿದ್ದು, ಆಲ್ಮೋಸ್ಟ್ 2008 ತನಕ ಒಂದು ಇದಾಗಿತ್ತು. ತಿರ್ಗಾ ಒಂದು ಸಡನ್ನಾಗಿ 142 ಹೋಗಿ ಅಪ್ ಹೋಗಿ ಅಲ್ಲಿಂದ ಒಂದು ಡೌನ್ ಬಂದಿದ್ದು. ಸೊ ಇದೆಲ್ಲ ಸ್ಟೇಜ್ 1, ಸ್ಟೇಜ್ 2 ಎಲ್ಲ ಕ್ರಾಸ್ ಆಗಿ ತಿರ್ಗಾ ಕನ್ಸಾಲ್ಟೇಟ್ ಆಗಿ ತಿರ್ಗಾ ಒಂದು ಪೀಕ್ ಹೋಗಿ ತಿರ್ಗಾ ಡೌನ್ ಆಗಿ 2 ಸರಿ ನೋಡಿ. ಮಲ್ಟಿಬ್ಯಾಗರ್ ಅನ್ನೋ ಇದಕ್ಕೆ ನಾನು 2 ಸರಿ ಈ ಥರ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಹೋಗಿದೆ, ಮತ್ತೆ ಅಪ್ ಹೋಗುತ್ತಿದ್ದು. ಇದು ಸ್ಟೇಜ್ 2 ಆಲ್ರೆಡಿ ಹತ್ರ ಬಂದಿದೆ. ಇದು ಬೇಕಿದ್ರೆ ಸ್ಟೇಜ್ ಅನಾಲಿಸಿಸ್ ಅಂತ ಒಂದು 2 ಇಂಡಿಕೇಟರ್ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸ್ಟಿಲ್ ಬೈಯಿಂಗ್ ಆಪರ್ಚುನಿಟಿ ಇದೆ. ಯಾಕೆ ಅಂದರೆ ಇದ್ರದ್ದು ಪ್ರಿವಿಯಸ್ ಹೈ ಇಲ್ಲಿದೆ ಆ್ಯಕ್ಚುಲಾಗಿ. 254 ಪ್ರೆಸೆಂಟ್ ರನ್ನಿಂಗು. ಇದ್ರದ್ದು ಪ್ರಿವಿಯಸ್ ಹೈ ಬಂದ್ಬಿಟ್ಟು ಆಲ್ಮೋಸ್ಟ್ 279 ಹತ್ರ ಇದೆ. ಸೊ ಅಲ್ಲಿ ತನಕ ಕ್ರಾಸ್ ಆಯಿತು ಅಂದರೆ ಮತ್ತೆ ಇದು ಬ್ರೇಕ್ ಆಗಿ ಮೇಲೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ಒಂದು ಬೈಯಿಂಗ್ ಆಪರ್ಚುನಿಟಿ ಅಂತೂ ಇದೆ ಇದರಲ್ಲಿ. ಸೊ ನಾಳೆ ಒಂದು ರಿಸಲ್ಟ್ ಇರೋದ್ರಿಂದ ಖಂಡಿತವಾಗ್ಲೂ ಒಂದು 252 ಆ ರೇಂಜಲ್ಲಿ ಬೈ ಮಾಡಿದ್ರೆ, ಒಂದು ಇಂಟ್ರಾಡೇ ಆದರೆ ಸಹಿತ ಒಂದು 5-6 ರೂಪಾಯಿ ಒಂದು ಗೇನ್ ಆರಾಮ್ಸೆ ಮಾಡ್ಕೊಬೋದು ನೀವು. ಇಲ್ಲ ನಂಗೆ ಲಾಂಗ್ ಟರ್ಮ್ಗೆ ಇರ್ತೀನಿ ಅಂತಿದ್ರು, ಬೇಸಿಕ್ಕಾಗಿ ಒಂದು ಫಂಡಮೆಂಟಲ್ ಥಿಂಗ್ಸ್ ಇಲ್ಲಿ ಹೇಳಬೇಕಾಗುತ್ತೆ. ರಿಸಲ್ಟ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಿಲ್ಲ, ಇನ್ ಬಿಟ್ವೀನ್ ದ ಮಾರ್ಕೆಟ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ,
ಪ್ರೈಸ್ ಆಕ್ಷನ್ಗಳು ಒಂದು ಸ್ವಲ್ಪ ಇರ್ತವೆ. ಒಂದು ಸ್ವಲ್ಪ ಮಾರ್ನಿಂಗಲ್ಲೇ ಒಂದು ಸ್ವಲ್ಪ ಅಪ್ ಟ್ರೆಂಡ್ ಇದೆ ಅಂದರೆ ಬುಲ್ನ ಕ್ಯಾಚ್ ಮಾಡ್ಕೊಳ್ಳಿ. ಡೌನ್ ಟ್ರೆಂಡ್ ಇದ್ದರೆ ಬೇರಿಶ್ ಮಾರ್ಕೆಟ್ ಏನಾದರೂ ಇದ್ದರೆ ಬೇರಿಶ್ ಇರುತ್ತೆ ನನ್ನ ಪ್ರಕಾರ ನಾಳೆ. ಸ್ಟಿಲ್ ಒಂಥರ ಕನ್ಸಾಲಿಡೇಟೆಡ್ ಮಾರ್ಕೆಟ್ ಇದು, ಸೈಡ್ ವೇಸ್ ಜಾಸ್ತಿ ಇದೆ. ಸೊ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಹೋಗುತ್ತಾ ಡೌನ್ ಹೋಗುತ್ತೆ. ಸೊ MRPL ಅಂತ ಒಂದು ಸ್ಟಾಕ್ ಪರ್ಟಿಕ್ಯುಲರ್ ನಾಳೆ ಕಾನ್ಸಂಟ್ರೇಟ್ ಮಾಡಿದಾಗ ಪ್ಲಸ್ ಹೋಗುತ್ತಾ ನೆಗೆಟಿವ್ ಹೋಗುತ್ತಾ ಅಂತ ನೋಡ್ಕೊಳ್ಳಿ ಫಸ್ಟ್. ಸೊ ಒಂದು ಪೇರ್ ಒಂದು 250 ಟು 251 ಈ ಥರ ಒಂದು ಬೈ ಮಾಡ್ಬೋದು. ಸೊ 275 ನೆಕ್ಸ್ಟ್ ಟಾರ್ಗೆಟ್ ಇರುತ್ತೆ, ಎಲ್ಲ ಬೈ ಮಾಡ್ಬೋದು. RS ಹೋಪ್ಫುಲಿ ಒಂದು ಓಕೆ ಇದೆ, ಸೈಡೆಲ್ಲ ಇದೆ, ಇಟ್ಸ್ ಎ ಗುಡ್ ಸೈನ್. ಇಲ್ಲಿ ಒಂದು ಸ್ವಲ್ಪ ಡೌನ್ ಆಗಿತ್ತು ಮಾರ್ಕೆಟ್, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ಅಂತ ತೊಂದರೆ ಏನಿಲ್ಲ. ರಿಸಲ್ಟ್ ಒಂದು ನೋಡ್ಕೊಳ್ಳಿ, ರಿಸಲ್ಟ್ ಸಹಿತ ಲಾಸ್ಟ್ ಪರ್ಫಾರ್ಮೆನ್ಸ್ ನೋಡ್ಬೋದು ನೀವು. ನಾನು ಬೇಸಿಕ್ ಆಗಿ ಹೇಳ್ತಾ ಇದ್ದೆ, MRPL ಇರ್ಬೋದು, ಯಾವುದೇ ಒಂದು ಕಂಪ್ನಿದು ಟೆಕ್ನಿಕಲ್ ಚಾರ್ಟ್ ಅಲ್ಲದೆ ಇದನ್ನು ಸ್ಟಾಪ್ ಮಾಡ್ತೀನಿ. ಇದು ನೋಡಿ, ಇಂಡಸ್ಟ್ರಿ ಪಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಇದು. ಸೊ ಬಟ್ ROE ಇದೆಲ್ಲ ನೋಡಿದಾಗ ಒಂದು 31 ಇದು ಸ್ವಲ್ಪ ಕಡಿಮೆ ಇದೆ, ಬಿಕಾಸ್ ಸ್ಟಾಕ್ ಪ್ರೈಸು ಪಿ ಎಲ್ಲ ತುಂಬ ಕಮ್ಮಿ ಇದ್ದಾವೆ. ಸೊ ಪ್ರೆಸೆಂಟ್ 31% ಇದು ಗುಡ್. ಡಿವಿಡೆಂಡ್ ಇಲ್ದೆಲ್ಲ ನೋಡಕ್ಕೆ ಹೋಗ್ಬಿಡಿ. ಬೇಸಿಕ್ ಆಗಿ ಪ್ರಮೋಟರ್ ಮತ್ತು ಇದು ಹೋಲ್ಡಿಂಗ್ಸ್ ಇರ್ಬೋದು, ಈ ಆಸ್ಪೆಕ್ಟಲ್ಲಿ ಒಂದು ಚೆನ್ನಾಗಿದೆ. ಇದು ಬಿಟ್ಟರೆ ಇನ್ನು ನಾರ್ಮಲ್ ಇದೆಲ್ಲ ಇರ್ಬೋದು, ರಿಲಯನ್ಸ್ ಅಥವಾ ಯಾವುದಾದ್ರೂ ಇರ್ಬೋದು, ಯಾವುದೋ ಕಂಪ್ನಿ ರಿಲೇಟೆಡ್ ಪೆಟ್ರೋಲಿಯಂ. ಸೊ ಇಲ್ಲಿ ನಾ ಹೇಳ್ದಂಗೆ ಇಟ್ಸ್ ಎ ಜಾಯಿಂಟ್ ವೆಂಚರ್ ಆಫ್ ಬಿಟ್ವೀನ್ ಆದಿತ್ಯ ಬಿರ್ಲಾ ಅಲ್ಲ ಸಾರಿ, ಅಂಡ್ HPCL. ಇಟ್ಸ್ ಎ ಸಬ್ಸಿಡರಿ ಆಫ್ ONGC. ಸೊ ಈ ಥರ ಒಂದು ಬ್ಯಾಂಗ್ಳೂರ್ ಬೆಸ್ಟು, ಸೊ ಇನ್ವೆಸ್ಟ್ ಮಾಡ್ಬೋದು. ಕ್ವಾರ್ಟರ್ ರಿಸಲ್ಟ್ ಬಂದಾಗ ಇದನ್ನು ಸ್ಟಾಪ್ ಮಾಡ್ಬೋದು, ಸೇಲ್ಸ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ನೀವು ಸೇಲ್ಸ್ ನೋಡ್ಬೋದು, ಪ್ರತಿ ಸಲಿನೂ ಇನ್ಕ್ರೀಸ್ ಆಗಿದೆ. ಇಲ್ಲೊಂದು ಸ್ವಲ್ಪ ಡೌನ್ ಬಂದಿತ್ತು, ಇದೆರಡು ಡೌನ್ ಆ್ಯಕ್ಚುಲಿ. ಸೊ ಇಲ್ಲಿ ಅಪ್ ಹೋಗಿತ್ತು ಇದು. ಈ ಮಾರ್ಚ್ ನಾಳೆ ಬರೋದು ಏನಿದೆ ಅಂತ ಸ್ವಲ್ಪ ನೋಡಿ. ಇನ್ ಬಿಟ್ವೀನ್ ದ ಮಾರ್ಕೆಟ್ ಹೇಳಿದ್ದಾರೆ, ಸ್ಟಿಲ್ ಯಾವ ಟೈಮ್ ಅಂತ ಗೊತ್ತಿರಲ್ಲ ನಮ್ಗೆ. ಸೊ ಇಲ್ಲಿ ಒಂದು ಸ್ವಲ್ಪ ಅಲರ್ಟ್ ಇಟ್ಕೊಳ್ಳಿ. ಇನ್ ಕೇಸ್ 3 PM ಎಲ್ಲ ಇದ್ದರೆ ಮಾರ್ನಿಂಗಲ್ಲಿ ಸ್ವಲ್ಪ ಬುಲ್ ರನ್ ಇರ್ಬೋದು. ಇನ್ ಕೇಸ್ ಇಟ್ಸ್ ಎ ಪಾಸಿಟಿವ್ ಸೈನ್ ಇದ್ದರೆ ಸಮ್ವೇರ್ 11 ಹಂಗೆಲ್ಲ 12 ಮಾಡ್ತಿದ್ದಾರೆ ಅಂದರೆ ಸ್ವಲ್ಪ ಅಪ್ ಹೋಗಿ ಈ ಡೌನ್ ಬರ್ಬೋದು. ಇವತ್ತು ಫೆಡ್ರಲ್ ಬ್ಯಾಂಕ್ ಸಹಿತ ಹಂಗೆ ಆಯ್ತು ಸ್ವಲ್ಪ. ಸೊ ಇದೊಂದು ಸ್ವಲ್ಪ ನೋಡ್ಕೊಬೇಕಾಗತ್ತೆ, ಮತ್ತೆ ಅಪ್ ಹೋಗ್ಬೋದು ಒಳ್ಳೆ ರಿಸಲ್ಟ್ ಇದ್ದರೆ ಇದು. ಸೊ ಇದೊಂದು ವೆರಿ ಗುಡ್ ಸೈನ್ ಇರುತ್ತೆ. ಅದು ಈ ಪ್ರೆಸೆಂಟ್ ಅಂತೂ ಮಾರ್ಕೆಟ್ ತುಂಬ ಒಂದು ನೋಡ್ತಿರೋದಂಗೆ ಇಲ್ಲಿ ಪ್ಲಸ್ ಅಂತೂ ಹೋಗ್ತಾರೆ. ಇಲ್ಲಿ ಟ್ರೇಡಿಂಗ್ ವ್ಯೂಲ್ ಬರೆಯೋಕ್ಕಾಗಲ್ಲ ನಾನು, ಬಂತಿಲ್ಲ. ಸೊ ಅಂತೂ ಹೋಗಿದೆ ಇದು ಸಡನ್ ಆಗಿ ಇಲ್ಲಿ ಏನೋ ಬರೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಹಿಂಗೆ ಸ್ಟಿಲ್ ನಾಳೆ ಒಂದು ರಿಸಲ್ಟ್ ಇರೋದ್ರಿಂದ ಮಂತ್ಲಿ ಚಾರ್ಟ್ ಕ್ಲಿಯರ್ ಆಗ್ತಿಲ್ಲ. ಮಂತ್ಲಿ ಚಾರ್ಟ್ ಸ್ವಲ್ಪ ಡೇಟ್ ಚಾರ್ಟ್ ಹಾಕೊಂಡು ನೋಡ್ಕೊಳ್ಳಿ. 3 minutes ಟೈಮ್ ಫ್ರೇಮ್ ಅಂತಿದೆ, ಸ್ಟಿಲ್ ಇದರಲ್ಲೂ ಸಹಿತ ಒಂದು ಕನ್ಸಾಲ್ಟೇಟ್ ಆಗಿ ಪಾಸಿಟಿವ್ ತೋರಿಸ್ತಾ ಇದೆ. ಸೊ ಬೈ ಚಾನ್ಸಸ್ ತುಂಬ ಇದೆ ಇದರಲ್ಲಂತೂ. ಶೂರ್ ಶರ್ಟ್ ಆಗಿ ಅಂತ ಹೇಳಲಿಕ್ಕಾಗಲ್ಲ ನಾನು ನಾಳೆ ರಿಸಲ್ಟ್ ಬರೆದೆ, ಬಟ್ ಇದನ್ನು ನಿಮ್ಮ ವಾಚ್ ಲಿಸ್ಟಿಗೆ ಖಂಡಿತ ಹಾಕ್ಕೊಳ್ಳಿ. ಮತ್ತು ಸ್ಕ್ಯಾನರ್ಗಳು ರನ್ ಮಾಡ್ಕೊಳ್ಳಿ, ಸ್ಕ್ಯಾನರಲ್ಲಿ ಅಲರ್ಟ್ ಬರ್ತಾ ಇದೆಯಾ ನೋಡಿ. ಸೊ ಇಟ್ಸ್ ಎ ಗುಡ್ ಬೈಯಿಂಗ್ ಆಪ್ಷನ್. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಮಾಹಿತಿಯನ್ನು ಶೇರ್ ಮಾಡಿ, ಇತರರಿಗೂ ಹೆಲ್ಪ್ ಆಗ್ಬೋದು. 1% ಗೇನು ನಿಮ್ಮದು ಇನ್ನೊಬ್ರಿಗೆ 10% ಗೇನ್ ಆಗಿರ್ಬೋದು, ಅಂಥದ್ದೆಲ್ಲ ಚಾನ್ಸಸ್ ಇರ್ತವೆ. ಧನ್ಯವಾದಗಳು, ಮತ್ತೆ ಸಿಗೋಣ. ಶುಭರಾತ್ರಿ.